ಹಲೋ ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ UPSC ಪ್ರಿಲಿಮ್ಸ್ ಪರೀಕ್ಷೆ ಅನಾಲಿಸಿಸ್ಗೆ ಈಗ ನಾವು ಹೋಗೋಣ. ಸೊ 51ನೇ ಪ್ರಶ್ನೆ ಇದು. ಇಲ್ಲಿಂದ ನಮ್ಮ ಪೊಲಿಟಿ ಮತ್ತು ಕಾನ್ಸ್ಟಿಟ್ಯೂಷನ್ ಶುರುವಾಗುತ್ತೆ. ಸೊ ಬೇಸಿಕಲಿ ಪೊಲಿಟಿ ಮತ್ತು ಕಾನ್ಸ್ಟಿಟ್ಯೂಷನಲ್ಲಿ ಬೇಸಿಕ್ಸ್ ಫ್ರಮ್ ಅವರ್ NCERT. ಓಕೆ, ಅದಾದಮೇಲೆ ಲಕ್ಷ್ಮೀಕಾಂತ್ ಅಂತ ಒಂದು ಬುಕ್ ಇದೆ. ಸೊ ಎರಡು ಬುಕ್ಸ್ಗಳನ್ನು NCERT ಮತ್ತು ಲಕ್ಷ್ಮೀಕಾಂತ್, ಈ ಎಲ್ಲ ಬುಕ್ಸ್ಗಳನ್ನು ನಾವು ಕ್ಲಿಯರಾಗಿ ಓದ್ಕೊಂಡ್ರೆ ಇಂಡಿಯನ್ ಪೊಲಿಟಿನ ನಾವು ಈಸಿಲಿ ಟ್ಯಾಕಲ್ ಮಾಡ್ಬೋದು. ಪ್ಲಸ್ ಕರೆಂಟ್ ಈವೆಂಟ್ಸ್ ಏನಾದರೂ ಇದ್ದರೆ, ಸೊ ದ್ಯಾಟ್ ವಿಲ್ ಆಲ್ಸೋ ಬಿಕಮ್ ದ ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್ನಲ್ಲಿ ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ ದ ಆರ್ಡಿನೆನ್ಸ್. ಸೊ ಆರ್ಡಿನೆನ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಆರ್ಡಿನೆನ್ಸ್ ಈಸ್ ನಥಿಂಗ್ ಬಟ್ ಯಾವಾಗ ನಮ್ಮ ಪಾರ್ಲಿಮೆಂಟ್ ಎಟ್ ದ ಸೆಂಟರು ಮತ್ತು ಸ್ಟೇಟಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಸೊ ಇವೆರಡು ಮೀಟಿಂಗಲ್ಲಿ ಇರೋದಿಲ್ಲ, ಯಾವಾಗ ಪಾರ್ಲಿಮೆಂಟ್ ಸೆಷನ್ ಇರೋದಿಲ್ಲ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೆಷನ್ ಇರೋದಿಲ್ಲ ಅಂಥ ಕಾಲದಲ್ಲಿ ಒಂದು ಏನಾದರೂ ಕಾನೂನು ತರಬೇಕು ಅಂತ ಹೇಳಿದ್ರೆ ಅವಾಗ ಆರ್ಡಿನೆನ್ಸ್ನ ಯೂಸ್ ಮಾಡ್ತಾರೆ. ಸೊ ಈ ಆರ್ಡಿನೆನ್ಸ್ ಪವರು ಇಟ್ ಈಸ್ ಬೇಸಿಕಲಿ ದ ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದಾರಲ್ಲ, ಸೊ ಇವರು ಪ್ರೆಸಿಡೆಂಟ್ಗೆ ಅಡ್ವೈಸ್ ಮಾಡ್ತಾರೆ. ಸೊ ಆವಾಗ ಪ್ರೆಸಿಡೆಂಟ್ ವಿಲ್ ಪಾಸ್ ದ ಆರ್ಡಿನೆನ್ಸ್. ಸೇಮ್ ವಿತ್ ದ ಸ್ಟೇಟಲ್ಲಿ ಗವರ್ನರ್ ವಿಲ್ ಪಾಸ್ ದ ಆರ್ಡಿನೆನ್ಸ್. ಸೊ ಈ ಆರ್ಡಿನೆನ್ಸ್ ಅಂದರೆ ಏನು ಅಂತ ನೀವು ಡೀಟೇಲಾಗಿ ತಿಳ್ಕೋಬೇಕು. ನಿಮಗೆ ಗೊತ್ತಿಲ್ಲ ಹೊಸಬ್ರು ಅಂತ ಹೇಳಿದ್ರೆ ನಮ್ಮ 3 ತಿಂಗಳ ಕೋರ್ಸನ್ನು ಜಾಯ್ನ್ ಆಗಿ, 3 months ಕೋರ್ಸ್. ಸೊ ಐ ವಿಲ್ ಟೀಚ್ ದ ಆರ್ಡಿನೆನ್ಸ್ ಅಂತ ಹೇಳಿದ್ರೆ ಏನು, ಲಾ ಅಂದರೆ ಏನು, ಸೊ ಎಲ್ಲವನ್ನ ನಾನು ನಿಮಗೆ ಡೀಟೇಲ್ ಆಗಿ ಅದರಲ್ಲಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಪೇಜ್, ಸ್ಟೇಟ್ ಮತ್ತು ಡಿಸ್ಕ್ರಿಪ್ಷನ್ನು. ಸೊ ಒಂದು ಡಿಸ್ಕ್ರಿಪ್ಷನ್ ಇದೆ, ಸೊ ಅದನ್ನು ನೀವು ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕು. ದಿಸ್ ವಿಲ್ ಆಲ್ಸೋ ಬೇಸಿಕಲಿ ನಮ್ಮ ಲಕ್ಷ್ಮೀಕಾಂತ್ ಬುಕ್ ಏನಿದೆ, ಸೊ ಅದರಲ್ಲೂ ಸಹಿತ ನಿಮಗೆ ಈ ಒಂದು ಇದಕ್ಕೆ ಆನ್ಸರ್ ನಿಮಗೆ ಸಿಗುತ್ತೆ. ಸೊ ಇದು ಕೂಡ ಒನ್ ಆಫ್ ದ ಈಸಿ ಕ್ವಶನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್: ಇಂಟರ್ ಸ್ಟೇಟ್ ಕೌನ್ಸಿಲ್, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್, ಝೋನಲ್ ಕೌನ್ಸಿಲ್ಸ್. ಸೊ ಯಾರಿಗೆಲ್ಲ ನೀವು ಆಲ್ರೆಡಿ ಲಕ್ಷ್ಮೀಕಾಂತ್ ಓದಿರಾ, ಪೊಲಿಟಿ ತಿಳ್ಕೊಂಡಿದ್ದೀರಾ, ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂದರೆ ಏನು, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಅಂದರೆ, ಝೋನಲ್ ಕೌನ್ಸಿಲ್ ಅಂದರೆ ಏನು ಅಂತ. ಸೊ ಇಲ್ಲದೇ ಇರೋರು ನೀವು ಬುಕ್ಸನ್ನು ಓದಿ, ಇಲ್ಲಾಂದರೆ ನಮ್ಮ 3 ತಿಂಗಳ ಫ್ರೀ ಕೋರ್ಸ್ಗೆ ಜಾಯ್ನ್ ಆಗಿ. ಹೌ ಮೆನಿ ಆಫ್ ದ ಎಬೋವ್ ವೇರ್ ಎಸ್ಟಾಬ್ಲಿಷ್ಡ್ ಆಸ್ ಪರ್ ದ ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಿ ಅಲ್ಲಿ ಕೊಟ್ಟಿರ್ತಕ್ಕಂಥ 3ರಲ್ಲಿ ಯಾವುದನ್ನು ಕಾನ್ಸ್ಟಿಟ್ಯೂಷನಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ, ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೊವಿಷನ್ನ ಯೂಸ್ ಮಾಡ್ಕೊಂಡು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಂತ ನಾವು ಕಂಡುಹಿಡಬೇಕು. ಸೊ ಅದರಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲ್ ದಿಸ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್. ಸೊ ಇನ್ನೂ 2 ಅಲ್ಲ. ಸೊ ಆ ಒಂದು ಬೇಸಿಕ್ ನಾಲೆಜ್ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಕ್ಸ್ಪ್ಲಿಸಿಟ್ಲಿ ಅಂತ ಹೇಳಿದ್ದಾನೆ. ಎಕ್ಸ್ಪ್ಲಿಸಿಟ್ಲಿ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಓಪನ್ ಆ್ಯಂಡ್ ಇಟ್ ಶುಡ್ ಬಿ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ದ್ಯಾಟ್ ಇನ್ ಸರ್ಟನ್ ಸ್ಪಿಯರ್ಸ್ ದ ಗವರ್ನರ್ ಆ್ಯಕ್ಟ್ಸ್ ಇನ್ ಹೀಸ್ ಆರ್ ಹರ್ ಓನ್ ಡಿಸ್ಕ್ರಿಷನ್. ಓಕೆ, ಗವರ್ನರ್ ಅವರ ಸ್ವಂತ ನಿರ್ಧಾರದ ಮೇಲೇ ಅಥವಾ ಅವರ ಸ್ವಂತ ಬುದ್ಧಿಯಿಂದ ಅವರ ನಿರ್ಧಾರಗಳನ್ನು ತಗೊಳ್ಳೋದು, ಅಥವಾ ಪ್ರೆಸಿಡೆಂಟ್ ಕ್ಯಾನ್ ವಿತ್ ಹೀಸ್ ಆರ್ ಹರ್ ಓನ್ he can reserve a bill passed by the state legislature for his or her consideration without it being forwarded by the governor of the state concerned. ಅಂದರೆ ಪ್ರೆಸಿಡೆಂಟು ಅವರೇ ಒಂದು ಸ್ಟೇಟ್ ಪಾಸ್ ಮಾಡಿರ್ತಕ್ಕಂಥ ಬಿಲ್ಲನ್ನು ಅವರ ಸಿಗ್ನೇಚರ್ ಬೇಕಂತ ರಿಸರ್ವ್ ಮಾಡ್ಬೋದು ವಿತೌಟ್ ಗವರ್ನರ್ಸ್ ಅಪ್ರೂವಲ್ ಅಥವಾ ವಿತೌಟ್ ಗವರ್ನರ್ ಬೀಯಿಂಗ್ ಫಾರ್ವರ್ಡೆಡ್ ದ್ಯಾಟ್ ಲಾ. ಸೊ ಈ ಸ್ಟೇಟ್ಮೆಂಟ್ಸ್ ಇದ್ದಾವೆ. ಸೊ ದಿಸ್ ಈಸ್ ಆಲ್ಸೋ ಬೇಸಿಕಲಿ ಫ್ರಮ್ ದ ಲಕ್ಷ್ಮೀಕಾಂತ್ ಬುಕ್ಕು. ಸೊ ದಿಸ್ ಸ್ಟೇಟ್ಮೆಂಟ್ ವಿಲ್ ಹೋಲ್ಡ್ ಕರೆಕ್ಟ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಬಿಕಾಸ್ ಕಾನ್ಸ್ಟಿಟ್ಯೂಷನಲ್ಲಿ ಗವರ್ನರ್ಗೆ ಎಕ್ಸ್ಪ್ಲಿಸಿಟ್ಲಿ ಡಿಸ್ಕ್ರಿಷನರಿ ಪವರ್ಸ್ ಇದ್ದಾವೆ, ಅವರು ಸ್ವಂತ ಒಂದಿಷ್ಟು ನಿರ್ಧಾರಗಳನ್ನು ತೊಗೋಬೋದು. ಬಟ್ ದ ಸೇಮ್ ಎಕ್ಸ್ಪ್ಲಿಸಿಟ್ಲಿ ಡಿಸ್ಕ್ರಿಷನರಿ ಪವರ್ಸ್ ಏನಿದ್ದಾವೆ ಅದು ಪ್ರೆಸಿಡೆಂಟ್ಗೆ ಇಲ್ಲ, ಓನ್ಲಿ ಫಾರ್ ದ ಗವರ್ನರ್ ಇಟ್ ಈಸ್ ಗಿವನ್. ಸೊ ನೆಕ್ಸ್ಟ್ ನೋಡಿ, ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಸ್ಟೇಟೆಡ್ ಅಂಡರ್ ಸೆಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ದ ಎಕ್ಸಿಕ್ಯೂಟಿವ್ ಇನ್ ದ public service of the state. So separation of judiciary from the executive, this is also mentioned in the directive principles of state policy. Article 15 ಅಲ್ಲಿ it is stated. ಓಕೆ, ಜುಡಿಷಿಯರಿ ಮತ್ತು ಎಕ್ಸಿಕ್ಯೂಟಿವ್ ಎರಡು ಸಪ್ರೇಟ್ ಆಗಿರಬೇಕು ಅಂತ ಹೇಳಿ. ಸೊ ಇದು ನಿಮಗೆ ಬೇಸಿಕ್ಸ್ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ಗೊತ್ತಾಗುತ್ತೆ. ದೆನ್ ವ್ಯಾಲ್ಯೂಯಿಂಗ್ ಆ್ಯಂಡ್ ಪ್ರಿಸರ್ವಿಂಗ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್, ದಿಸ್ ಈಸ್ ಆಲ್ಸೋ ದ ಫಂಡಮೆಂಟಲ್ ಡ್ಯೂಟೀಸ್. 11 ಫಂಡಮೆಂಟಲ್ ಡ್ಯೂಟೀಸ್ ಇದ್ದಾವೆ, ಅದರಲ್ಲಿ ಇದನ್ನು ಮೆನ್ಷನ್ ಮಾಡಲಾಗಿದೆ. ಆ್ಯಂಡ್ ದೆನ್ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ below the age of 14 years in factories. So this is also mentioned in the fundamental rights. So ಇದು ಬೇಸಿಕ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ತಿಳ್ಕೊಂಡಿದ್ರೆ ಯು ಕ್ಯಾನ್ ಈಸಿಲಿ ಟ್ಯಾಕಲ್ ದ ಕ್ವಶನ್. ಸೊ ನೆಕ್ಸ್ಟ್ ನೋಡಿ, ವಿತ್ ರೆಫರೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇಫ್ ಎನ್ ಏರಿಯಾ ಇನ್ ಎ ಸ್ಟೇಟ್ ಇಸ್ ಡಿಕ್ಲೇರ್ಡ್ ಶೆಡ್ಯೂಲ್ ಏರಿಯಾ ಅಂಡರ್ ದ 5th ಶೆಡ್ಯೂಲ್. ಸೊ ನಮ್ಮ UPSCನಲ್ಲಿ ಶೆಡ್ಯೂಲ್ ಏರಿಯಾ ಬಗ್ಗೆ ಹಲವಾರು ಬಾರಿ ಆಲ್ರೆಡಿ ಕ್ವಶನ್ ಬಂದಿದೆ. 5th and 6th ಶೆಡ್ಯೂಲ್ ಅಂತ ಹೇಳ್ತೀವಿ. ಸೊ ಈ ಏರಿಯಾಸ್ ಏನಿದೆ, ಸೊ ಇದು ನಾರ್ಮಲ್ ಪಂಚಾಯತ್ ಏನಿದೆ, ಪಂಚಾಯತ್ ರಾಜ್ ಅಥವಾ ನಮ್ಮ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಏನಿದೆ, ಸೊ ಆ ಒಂದು ಆ್ಯಕ್ಟ್ ಅಡಿ ಇದು ಬರೋದಿಲ್ಲ, ಇದಕ್ಕೆ ಸಪ್ರೇಟಾಗಿ ಒಂದು ಆ್ಯಕ್ಟ್ ಇದೆ. ಸೊ ಆ ಆ್ಯಕ್ಟ್ ಅಡಿ ಬರ್ತವೆ. ಸೊ 5th and 6th ಶೆಡ್ಯೂಲ್ ಏರಿಯಾಸು. ಸೊ ದಿಸ್ ಇಸ್ ಅ ವೆರಿ ರಿಪೀಟೆಡ್ ಟಾಪಿಕ್. ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ನೀವು ತೆಗೆದು ನೋಡಿದ್ರೆ 5th ಮತ್ತು 6th ಶೆಡ್ಯೂಲಲ್ಲಿ ಸಿಕ್ಕಾಪಟ್ಟೆ ಟಾಪಿಕ್ಸ್ ಬಂದಾಗಿದೆ. ಸೊ ಅದಕ್ಕೋಸ್ಕರ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟು. ಸೊ ಈ ಪ್ರಿವಿಯಸ್ ಇಯರ್ ಕ್ವಶನಿಂದ ನೀವು ರೈಟ್ ಟ್ರ್ಯಾಕ್ನ ಕಂಡುಹಿಡ್ಕೋಬೋದು. ಪ್ಲಸ್ ಹಲವಾರು ಕ್ವಶನ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ, ಬೇರೆ ರೀತಿಯಲ್ಲಿ ರಿಪೀಟ್ ಆಗುತ್ತೆ. ಸೊ ಅದಕ್ಕೆ PYQ ಅನಾಲಿಸಿಸ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸಬ್ಜೆಕ್ಟ್ಸ್. ಲಿಸ್ಟ್ 1 ಯೂನಿಯನ್ ಲಿಸ್ಟ್ ಇನ್ ದ 7th ಶೆಡ್ಯೂಲ್. ಸೊ ದಿಸ್ ಇಸ್ ಆಲ್ಸೋ ವೆರಿ ಬೇಸಿಕ್ಸ್ ಆಫ್ ದ
ಕಾನ್ಸ್ಟಿಟ್ಯೂಷನ್ 7th ಶೆಡ್ಯೂಲ್ ಏನಿದೆ, ಸೊ 7th ಶೆಡ್ಯೂಲಲ್ಲಿ ಯೂನಿಯನ್ ಲಿಸ್ಟ್, ಓಕೆ, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತೇಳಿ ಒಂದಿಷ್ಟು ಲಿಸ್ಟ್ ಬರುತ್ತೆ. ಸೊ ಯೂನಿಯನ್ ಲಿಸ್ಟಲ್ಲಿ ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಅದು ಲಾಸ್ ಮಾಡ್ಬೋದು. ಸ್ಟೇಟ್ ಲಿಸ್ಟಲ್ಲಿ ಸ್ಟೇಟ್ಸ್ ಮಾತ್ರ ಕಾನೂನನ್ನು ತರ್ಬೋದು. ಕನ್ಕರೆಂಟಲ್ಲಿ ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಕ್ಯಾನ್ ಬ್ರಿಂಗ್ ದ ಲಾಸ್. ದೆನ್ ಎಕ್ಸ್ಟೆಂಟ್ ಆಫ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ಎ ಸ್ಟೇಟ್ ಆ್ಯಂಡ್ ದೆನ್ ಕಂಡೀಷನ್ ಆಫ್ ಗವರ್ನರ್ಸ್ ಆಫೀಸ್ ಇಷ್ಟು ಕೊಟ್ಟಿದ್ದಾನೆ. ಫಾರ್ ಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ವಿಚ್ ಆಫ್ ದ ಅಬೌವ್ ರ್ಯಾಟಿಫಿಕೇಷನ್ ಬೈ ಲೆಜಿಸ್ಲೇಚರ್ಸ್ ಆಫ್ ನಾಟ್ ಲೆಸ್ ದ್ಯಾನ್ ಒನ್ ಆಫ್ ದ ಸ್ಟೇಟ್ಸ್ ಈಸ್ ರಿಕ್ವೈರ್ಡ್ ಬಿಫೋರ್ ಪ್ರೆಸೆಂಟಿಂಗ್ ದ ಬಿಲ್ ಟು ದ ಪ್ರೆಸಿಡೆಂಟ್. ಸಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಲಾಸ್ ಏನು ಪಾಸ್ ಮಾಡ್ತೀವಿ, ಲಾಸ್. ಸೊ ಇದರಲ್ಲಿ ದೇರ್ ಆರ್ 3 ways. ಸೊ ಫಸ್ಟ್ ಒನ್ನು, ಇಫ್ ಇಟ್ ಈಸ್ ಇನ್ ದ ಯೂನಿಯನ್ ಲಿಸ್ಟ್ ಸಬ್ಜೆಕ್ಟಲ್ಲಿ ನಾವೇನಾದರೂ ಅಮೆಂಡ್ಮೆಂಟ್ ತೊಗೊಂಬಂದರೆ, ಸೊ ದ್ಯಾಟ್ ಓನ್ಲಿ ಪಾರ್ಲಿಮೆಂಟ್ ವಿಲ್ ಪಾಸ್, ಪಾರ್ಲಿಮೆಂಟ್ ಮಾತ್ರ ಪಾಸ್ ಮಾಡ್ಬೋದು. ಸೊ ಇನ್ನು ಕೆಲವೊಂದಿಷ್ಟು ಸಬ್ಜೆಕ್ಟು, ಎಸ್ಪೆಷಲಿ ದ ಕನ್ಕರೆಂಟು ಮತ್ತು ಸ್ಟೇಟ್ ಲಿಸ್ಟಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ಸ್ ಏನಿದ್ದಾವೆ, ಸೊ ಅದ್ರ ಮೇಲೆ ಅಮೆಂಡ್ಮೆಂಟ್ ತೊಗೊಂಬರ್ಬೇಕಾದ್ರೆ ಕೇವಲ ಪಾರ್ಲಿಮೆಂಟ್ ಮಾತ್ರ ಅಲ್ಲ, ಅಲ್ಲಿ ಸ್ಟೇಟ್ಸಲ್ಲಿ ಹೆಂಗೆ ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಹಾಫ್ ಆಫ್ ದ ಸ್ಟೇಟ್ಸ್, ನಮ್ಮ ಭಾರತದಲ್ಲಿ ಒಟ್ಟು ರಾಜ್ಯಗಳಲ್ಲಿ ಅಟ್ಲೀಸ್ಟ್ ಅರ್ಧದಷ್ಟು ರಾಜ್ಯ ಮತ್ತು ಅದರ ಮೇಲೆ ಪ್ಲಸ್. ಸೊ ದೇ ಶುಡ್ ಅಪ್ರೂವ್ ದ ಬಿಲ್, ಅಮೆಂಡ್ಮೆಂಟ್ ಬಿಲ್ಲನ್ನು ಅವರು ಅಪ್ರೂವ್ ಮಾಡಿದರೆ ದೆನ್ ದ್ಯಾಟ್ ವಿಲ್ ಬಿಕಮ್ ಅ ಲಾ. ಸೊ ದಟ್ ಈಸ್ ವಾಟ್ ದೇ ವಾಸ್ಟ್ ಇಯರ್. ಅಂದರೆ ಕೊಟ್ಟಿರ್ತಕ್ಕಂಥ ಯಾವ ಒಂದಿಷ್ಟು ಟಾಪಿಕ್ಸ್ ಮೇಲೆ ಪಾರ್ಲಿಮೆಂಟ್ ಅಲಾಂಗ್ ವಿತ್ ಹಾಫ್ ಆಫ್ ದ ಲೆಜಿಸ್ಲೇಚರ್ಸ್, ಇಲ್ಲಿ ಕೊಟ್ಟಿದೆ ನೋಡಿ, ಲೆಜಿಸ್ಲೇಚರ್ಸ್ ಆಫ್ ನಾಟ್ ಲೆಸ್ ದನ್ 1/2, ಅಂದರೆ ಹಾಫ್ಗಿಂತ ಕಡಿಮೆ ಇರಬಾರ್ದು, ಅದಕ್ಕಿಂತ ಮೇಲೆ ಸ್ಟೇಟ್ ಲೆಜಿಸ್ಲೇಚರ್ಸು ಈ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಮತ್ತೆ ಇಲ್ಲಿ ಗವರ್ನರ್ ಬಗ್ಗೆ ಕೇಳಿದಾನೆ. ಗವರ್ನರ್ ಈಸ್ ನಾಟ್ ಆನ್ಸರಬಲ್ ಟು ಎನಿ ಕೋರ್ಟ್ ಫಾರ್ ದ ಎಕ್ಸಸೈಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ದ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಹಿಸ್ ಆರ್ ಹರ್ ಆಫೀಸ್. ನೋ ಕ್ರಿಮಿನಲ್ ಪ್ರೊಸೀಡಿಂಗ್ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಆರ್ ಕಂಟಿನ್ಯೂಡ್ ಅಗೇನ್ಸ್ಟ್ ದ ಗವರ್ನರ್ ಡ್ಯೂರಿಂಗ್ ಹಿಸ್ ಆರ್ ಟರ್ಮ್ ಆಫ್ ಆಫೀಸ್. ಮೆಂಬರ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಆರ್ ನಾಟ್ ಲಯಬಲ್ ಟು ಎನಿ ಪ್ರೊಸೀಡಿಂಗ್ಸ್ ಇನ್ ಎನಿ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ಎನಿಥಿಂಗ್ ಸೆಡ್ ವಿತ್ ಇನ್ ದ ಹೌಸ್. ಸೊ ಇದು ಕೂಡ ನಮಗೆ ಲಕ್ಷ್ಮೀಕಾಂತಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಆ್ಯಂಡ್ ರೀಸೆಂಟಾಗಿ ಗವರ್ನರ್ ಬಗ್ಗೆ ಸಿಕ್ಕಾಪಟ್ಟೆ ನ್ಯೂಸ್ ಇತ್ತು. ಸೊ ಆ ಒಂದು ದೃಷ್ಟಿಯಿಂದ ಗವರ್ನರ್ ಅಂತಕ್ಕಂಥ ಟಾಪಿಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಈಸ್ 80,000 crore ಆ್ಯಂಡ್ ರೆವೆನ್ಯೂ ರಿಸಿಪ್ಟ್ ಆರ್ 60,000 crore. ಗೌರ್ಮೆಂಟ್ ಬಜೆಟ್ ಶೋಸ್ ದ ಬಾರೋಯಿಂಗ್ಸ್ ಆಫ್ 10,000 crore ಆ್ಯಂಡ್ ಇಂಟ್ರೆಸ್ಟ್ ಪೇಮೆಂಟ್ ಆಫ್ 6,000 crores. ಸೊ ನಾನು ಹೇಳ್ದಂಗೆ ಎಕನಾಮಿ ಕ್ವಶನ್ಸ್ ಏನಿದ್ದಾವೆ ದೇ ವಿಲ್ ಬಿ ಬೇಸಿಕಲಿ ಅಪ್ಲಿಕೇಶನ್ ಲೆವೆಲ್. ಸೊ ನಾವು NCERTಯಲ್ಲಿ ಓದ್ತೀವಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಏನು, ರೆವೆನ್ಯೂ ರಿಸಿಪ್ಟ್ ಅಂದರೆ ಏನು, ಮತ್ತು ಪ್ರೈಮರಿ ಡೆಫಿಸಿಟ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಫಿಸಿಕಲ್ ಡೆಫಿಸಿಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದೆಲ್ಲ ನಾವು ಓದ್ತೀವಿ. ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಒಂದು ಪ್ರಾಬ್ಲಮ್ ರೀತಿಯಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ನಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ, ಬೇಸಿಕ್ಸ್ನ ಕಾನ್ಸೆಪ್ಚುವಲ್ ಕ್ಲಾರಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇತ್ತು ಅಂದರೆ ನಾವು ಇದನ್ನು ಡೀಟೇಲ್ ಆಗಿ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ ಇವಾಗ. ಸೊ ನೆಕ್ಸ್ಟ್ ಇಂಟರ್ನ್ಯಾಷನಲ್ ನ್ಯೂಸ್ ರಿಲೇಟೆಡ್ ಯಾವ ಥರ ಕೇಳಿದ್ದಾನೆ ಅಂದರೆ, ಆಫ್ ದ 2 ಮೇಜರ್ ಎಥನಾಲ್ ಪ್ರೊಡ್ಯೂಸರ್ಸ್ ಇನ್ ದ ವರ್ಲ್ಡ್, ಬ್ರಾಜಿಲ್ ಆ್ಯಂಡ್ USA, ದ ಫಾರ್ಮರ್ ಪ್ರೊಡ್ಯೂಸಸ್ ಮೋರ್ ಎಥನಾಲ್. ಅಂದರೆ ಬ್ರೆಜಿಲ್ ಪ್ರೊಡ್ಯೂಸಸ್ ಮೋರ್ ಎಥನಾಲ್ ದ್ಯಾನ್ ದ ಲ್ಯಾಟರ್. ಸ್ಟೇಟ್ಮೆಂಟ್ 2, ಅನ್ಲೈಕ್ USA ವೇರ್ ಕಾರ್ನ್ ಇಸ್ ದ ಪ್ರಿನ್ಸಿಪಲ್ ಫೀಡ್ ಸ್ಟಾಕ್ ಫಾರ್ ಎಥನಾಲ್, ಶುಗರ್ ಕೇನ್ ಇಸ್ ದ ಪ್ರಿನ್ಸಿಪಲ್ ಫೀಡ್ ಸ್ಟಾಕ್ ಫಾರ್ ಎಥನಾಲ್ ಪ್ರೊಡಕ್ಷನ್ ಇನ್ ಬ್ರೆಜಿಲ್. ಸೊ ಈ ಥರ ಎಥನಾಲ್ ಈಸ್ ಆನ್ಗೋಯಿಂಗ್ ಡಿಸ್ಕಷನ್ ಇದೆ. ಎಥನಾಲ್ ಫ್ಯೂಲ್ ಬಗ್ಗೆ, ಎಸ್ಪೆಷಲಿ ಇದನ್ನು ಪೆಟ್ರೋಲ್ ಮತ್ತು ಡೀಸೆಲಲ್ಲಿ ಮಿಕ್ಸ್ ಮಾಡ್ಬೋದು ಎಥನಾಲ್ನ, ಅದು ತುಂಬಾ ನ್ಯೂಸಲ್ಲಿದೆ. ಆ್ಯಂಡ್ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಆಲ್ರೆಡಿ ಬಹಳಷ್ಟು ಸಾರಿ ನಮಗೆ ಎಥನಾಲ್ ಬಗ್ಗೆ ಕೇಳಿದ್ದಾರೆ. ಸೊ ಎಲ್ಲ ದೃಷ್ಟಿಯಿಂದ ಎಥನಾಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲೂ ನೋಡಿ ಫಿಸಿಕಲ್ ಡೆಫಿಸಿಟ್ ಕೊಟ್ಟಿದ್ದಾನೆ. ಆ್ಯಂಡ್ ಇಟ್ ಈಸ್ ರಿಸೀವಿಂಗ್ 10,000 crore ಆಫ್ ನಾನ್ ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್. ಇವೆಲ್ಲ ಟರ್ಮ್ಸ್ ಏನಿದಾವೆ, ಫಿಸಿಕಲ್ ಡೆಫಿಸಿಟು, ಕ್ಯಾಪಿಟಲ್ ರಿಸಿಪ್ಟ್ಸು, ನಾನ್ ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರಿಸಿಪ್ಟ್ಸು, ಪ್ರೈಮರಿ ಡೆಫಿಸಿಟು. ಸೊ ಇದನ್ನೆಲ್ಲ ನಾನು ನಿಮಗೆ ನಮ್ಮ 3 ತಿಂಗಳ ಕೋರ್ಸ್ ಏನಿದೆ, ಸೊ ಅದರಲ್ಲಿ ನಾನು ಎಕನಾಮಿನಲ್ಲಿ ನಿಮಗೆ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಇಲ್ಲೂ ಕೂಡ ಅಪ್ಲಿಕೇಶನ್ ಲೆವೆಲ್ಲು ಒಂದು ಪ್ರಾಬ್ಲಮ್ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ್ಯಂಡ್ ದೆನ್ ದ ನೆಕ್ಸ್ಟ್ ಕ್ವಶನ್ ಇಸ್ ರಿಲೇಟೆಡ್ ಟು 15th ಫೈನಾನ್ಸ್ ಕಮಿಷನ್. ಸೊ ನಾನು ಆಲ್ರೆಡಿ ಹೇಳಿದಾಗೆ ನಮ್ಮ PYQನ ಅನಲೈಸ್ ಮಾಡಿದರೆ ಫೈನಾನ್ಸ್ ಕಮಿಷನ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಬರೆದಿಟ್ಕೊಳ್ಳಿ ಇದನ್ನು. ಫೈನಾನ್ಸ್ ಕಮಿಷನ್ ಮೇಲೆ ಕ್ವಶನ್ಸ್ ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷ ಬಂದೇ ಬರುತ್ತೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಎಸ್ಪೆಷಲಿ 15th ಫೈನಾನ್ಸ್ ಕಮಿಷನು ರೀಸೆಂಟಾಗಿ ಈ ಎಲ್ಲ ಒಂದಿಷ್ಟು ರೆಕಮೆಂಡೇಷನ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ಕ್ಲೂ ತೊಗೊಂಡು ಇವಾಗ ಏನು ಕಲಿಬೋದು ಅಂತ ಹೇಳಿದ್ರೆ, ಕ್ಯೂರಿಯಾಸಿಟಿಯಿಂದ 16th ಫೈನಾನ್ಸ್ ಕಮಿಷನ್ನು ಸೊ ಯಾರು ಚೇರ್ಮನು, ಯಾರೆಲ್ಲ ಮೆಂಬರ್ಸ್ ಇದ್ದಾರೆ, ಆ್ಯಂಡ್ ಅವರ ಟರ್ಮ್ಸ್ ಆಫ್ ರೆಫರೆನ್ಸ್ ಏನು, ಟರ್ಮ್ಸ್ ಆಫ್ ರೆಫರೆನ್ಸ್. ಸೊ ಅಂದರೆ ಯಾವ ಒಂದು ಫಾರ್ಮುಲಾ ಅಥವಾ ಟರ್ಮ್ಸ್ ಮೇಲೆ ಅವ್ರು ರೆಕಮೆಂಡೇಷನ್ ಮಾಡಬೇಕು ಅನ್ನೋದು ಒಂದು ಕ್ಯೂರಿಯಾಸಿಟಿ ಮೇಲೆ ನಾವು ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಅಗೇನ್ ನೋಡಿ, ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಆರ್ಗನೈಸೇಷನ್ಸ್ ಆರ್ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಲೈಕ್ ಯುನೈಟೆಡ್ ನೇಷನ್ನು, ಓಕೆ, IMF ಮತ್ತು ವರ್ಲ್ಡ್ ಬ್ಯಾಂಕು. ಸೊ ಇಲ್ಲಿ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಇದು ವರ್ಲ್ಡ್ ಬ್ಯಾಂಕ್ನ ಒಂದು ಸಬ್ ಪಾರ್ಟ್ ಅಥವಾ ಒಂದು ಸಬ್ ಆರ್ಗನೈಸೇಷನು. ಸೊ ಅದ್ರ ಬಗ್ಗೆ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಸೊ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟು.
ಸೊ ಅದಾದಮೇಲೆ ಆರ್ ಟಿ ಜಿ ಎಸ್ ನೆಫ್ಟ್ ಮೇಲೆ ಕ್ವಶನ್ ಬಂದಿದೆ. ಸೊ ಈ ಆರ್ ಟಿ ಜಿ ಎಸ್ ನೆಫ್ಟ್ ಏನಿದೆ ಆಲ್ರೆಡಿ ಪ್ರಿವಿಯಸ್ ಇಯರ್ ಕ್ವಶನ್ಸಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬಂದಿದ್ದಾವೆ. ಸೊ ಅದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಇವಾಗ ಮತ್ತೆ ಆರ್ ಟಿ ಜಿ ಎಸ್ ಮತ್ತು ನೆಫ್ಟ್ ಮೇಲೆ ಪ್ರಶ್ನೆ ಬಂದಿದೆ. ಸೊ ಅದಕ್ಕೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಏನಿದ್ದಾವೆ ದೇ ಆರ್ ದ ಬೈಬಲ್ಸ್ ಫಾರ್ ದ UPSC ಎಕ್ಸಾಮ್ ಪ್ರಿಪ್ರೇಷನ್, ಎಸ್ಪೆಷಲಿ UPSC. Previous year questions are very basics, very foundation. They will form the bedrock for the preparation. So you should analyze the PYQ in detail. Then PM Surya Ghar Muft Bijli Yojana. See PM Surya Ghar ಏನಿದೆ ಇದು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು ರೀಸೆಂಟಾಗಿ 2025-26 ಬಜೆಟ್ ಏನು ಅನೌನ್ಸ್ ಆಯಿತು ಅದರಲ್ಲಿ ಅನೌನ್ಸ್ ಆಗಿರ್ತಕ್ಕಂಥ ಒಂದು ಯೋಜನೆ ಇದು ಸ್ಕೀಮು. ಸೊ ಗೌರ್ಮೆಂಟ್ ಸ್ಕೀಮ್ಸ್ ಎಸ್ಪೆಷಲಿ ರೀಸೆಂಟ್ಲಿ ಅನೌನ್ಸ್ಡ್ ಸ್ಕೀಮ್ಸ್ ಏನಿದಾವೆ ಮತ್ತು ನ್ಯೂಸಲ್ಲಿರೋ ಸ್ಕೀಮ್ಸು ದೀಸ್ ಆರ್ ವೆರಿ ಇಂಪಾರ್ಟೆಂಟು. ಸೊ ನಮ್ಮ ಕರೆಂಟ್ ಅಫೇರ್ಸ್ ಸೀರೀಸಲ್ಲೂ ಸಹಿತ ನಾನು ರೀಸೆಂಟ್ ಕರೆಂಟ್ ಈವೆಂಟ್ಸಲ್ಲಿ ಏನಿದ್ದಾವೆ ಅದನ್ನೆಲ್ಲ ನಾನು ಕವರ್ ಮಾಡ್ತೀನಿ. ಸೊ ಅಗೇನ್ ಇಲ್ಲಿ ನೋಡಿ ಗಾಂಧೀಜಿ ಬಗ್ಗೆ. ಸೊ ಗಾಂಧೀಜಿ ಬಗ್ಗೆ ಸಿಕ್ಕಾಪಟ್ಟೆ ಸಾರಿ ಕ್ವಶನ್ಸ್ ಬಂದಿದ್ದಾವೆ. ಅದರಲ್ಲೂ ಫ್ರೀಡಮ್ ಮೂಮೆಂಟ್ ಮೇಲೆ ಬಹಳಷ್ಟು ಸಾರಿ ಪ್ರಶ್ನೆಗಳು ಬಂದಿದ್ದಾವೆ. ಫ್ರೀಡಮ್ ಮೂಮೆಂಟ್ ಇಸ್ ವೆರಿ ಹಾಟ್ ಟಾಪಿಕ್ ಫಾರ್ ದ UPSC. ಸೆಡಿಷನ್ ಹ್ಯಾಸ್ ಬಿಕಮ್ ಮೈ ರಿಲಿಜನ್ ವಾಸ್ ಫೇಮಸ್ ಸ್ಟೇಟ್ ಗಿವನ್ ಬೈ ದ ಗಾಂಧೀಜಿ ಎಟ್ ದ ಟೈಮ್ ಆಫ್ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಸೊ ಫ್ರೀಡಮ್ ಮೂಮೆಂಟ್ ಬಗ್ಗೆ ಎಸ್ಪೆಷಲಿ ಗಾಂಧೀಜಿ ರಿಲೇಟೆಡ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಇವನ್ ಗಾಂಧೀಜಿ ಮೇಲೆ ಹಲವಾರು ಸರ್ತಿ ಮೇನ್ಸಲ್ಲೂ ಸಹಿತ ಕ್ವಶನ್ಸ್ ಬಂದಿದ್ದಾವೆ. ಓಕೆ, ಸೊ ಅದಕ್ಕೆ ನೀವು ಓದುವಾಗ ಬಹಳ ಕೇರ್ಫುಲ್ಲಾಗಿ ಓದಬೇಕು. ದ ಫೇಮಸ್ ಫೀಮೇಲ್ ಫಿಗರೈನ್ ನೋನ್ ಆಸ್ ಡ್ಯಾನ್ಸಿಂಗ್ ಗರ್ಲ್ ಫೌಂಡೆಡ್ ಮೊಹೆಂಜೊದಾರೋ. ಸೊ ಇದು ನಮ್ಮ ಏನ್ಷಿಯಂಟ್ ಹಿಸ್ಟ್ರಿನಲ್ಲಿ ಬರುತ್ತೆ. ಅದರಲ್ಲೂ ಹರಪ್ಪ ಸಿವಿಲೈಸೇಷನ್ ಅಂತ ಹೇಳ್ತೀವಿ. ಹರಪ್ಪ ಸಿವಿಲೈಸೇಷನ್ ಇಸ್ ದ ಫಸ್ಟ್ ಅರ್ಬನ್ ಸಿವಿಲೈಸೇಷನ್ ಆಫ್ ಇಂಡಿಯಾ. ಸೊ ಹರಪ್ಪ ಸಿವಿಲೈಸೇಷನ್ ಓದುವಾಗ ನಿಮಗೆ ಈ ಡ್ಯಾನ್ಸಿಂಗ್ ಗರ್ಲ್ ಬಗ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇಟ್ ಇಸ್ ಮೇನ್ಲಿ ಮೇಡ್ ಅಪ್ ಆಫ್ ದ ಬ್ರಾಂಚ್. ಸೊ ಇಲ್ಲಿ ಆಲ್ಸೋ ನೋಡಿ ಗಾಂಧೀಜಿ, ನಾವು ಆಲ್ರೆಡಿ ಹೇಳಿದ ಗಾಂಧೀಜಿ ಬಗ್ಗೆ ಎಷ್ಟೊಂದು ಕ್ವಶನ್ ಬಂದಿದ್ದಾವೆ. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬಗ್ಗೆ ನೋಡಿದ್ವಿ, ಮತ್ತು ಈ ಗಾಂಧೀಜಿ ಒಂದು ಸೇಯಿಂಗನ್ನು ನೋಡಿದ್ವಿ ಲೈನ್ನ. ಸೊ ಆಮೇಲೆ ಇಲ್ಲೂ ಸಹಿತ ಗಾಂಧೀಜಿ ಬಗ್ಗೆ ಕೇಳಿದ್ದಾನೆ. ಸೊ ಅದಕ್ಕೆ ಗಾಂಧಿಯರ ಫ್ರೀಡಮ್ ಮೂಮೆಂಟಲ್ಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಗಾಂಧೀಜಿ ಇಲ್ಲಿ ಕೇಳಿರ್ತಕ್ಕಂಥದ್ದು ಗಾಂಧೀಜಿ ಹಿ ಅಪೋಸ್ಡ್ ಅನ್ಟಚಬಿಲಿಟಿ ಆ್ಯಂಡ್ ಹಿ ಅಪೀಲ್ಡ್ ಫಾರ್ ಎರಾಡಿಕೇಷನ್ ಫ್ರಮ್ ಆಲ್ ಸ್ಪಿಯರ್ಸ್. ಓಕೆ, ಆ್ಯಂಡ್ ಹಿ ಡಿಸೈಡೆಡ್ ಟು ಇನ್ಕ್ಲೂಡ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಹರಿಜನ್ಸ್ ಇನ್ ಇಸ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಪ್ರೋಗ್ರಾಮ್ ಅಂತ ಹೇಳಿ ಹೇಳಿದ್ದಾರೆ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಇದು ಪೂನಾ ಪ್ಯಾಕ್ಟ್ ಅಂತೇಳಿ ಒಂದು ಸಿಚುವೇಶನ್ ಬರುತ್ತೆ. ಸೊ ಈ ಪೂನಾ ಪ್ಯಾಕ್ಟಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿ ಮಧ್ಯ ಒಂದು ಒಪ್ಪಂದ ಆಗುತ್ತೆ. ಸೊ ಆ್ಯಕ್ಚುಲಿ ಅಂಬೇಡ್ಕರ್ ಅವರು ದಲಿತ್ಸಿಗೆ ಹರಿಜನ್ಸ್ಗೆ ಸಪ್ರೇಟ್ ಎಲೆಕ್ಷನ್ ಇರಬೇಕು ಅಂತ ಹೇಳಿದರು. ಬಟ್ ಗಾಂಧೀಜಿ ಅದನ್ನು ಅಪೋಸ್ ಮಾಡ್ತಾರೆ. ಬಿಕಾಸ್ ಹರಿಜನ್ಸ್ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದ ಸೊಸೈಟಿ, ದೇ ಆರ್ ಪಾರ್ಟ್ ಆಫ್ ಹಿಂದೂಸ್ ಓನ್ಲಿ. ಸೊ ಅವರಿಗೆ ಸಪ್ರೇಟ್ ಎಲೆಕ್ಷನ್ ಇರಬಾರ್ದು, ಬಟ್ ದೇರ್ ಕ್ಯಾನ್ ಬಿ ರಿಸರ್ವೇಷನ್ ಅಂತ ಹೇಳಿ ಗಾಂಧೀಜಿ ಹೇಳ್ತಾರೆ. ಸೊ ದ್ಯಾಟ್ ಈಸ್ ದ ಪೂನಾ ಪ್ಯಾಕ್ಟ್ ಅಂತ ಹೇಳಿ ಬರುತ್ತೆ. ಸೊ ಇದು ನಿಮಗೆ ಮಾಡರ್ನ್ ಹಿಸ್ಟ್ರಿನಲ್ಲಿ ನಿಮಗೆ ಅರ್ಥ ಆಗುತ್ತೆ ಇದು. ಸೊ ಇಲ್ಲಿ ನೋಡಿ ಬೇಸಿಕ್ಸ್ ಆಫ್ NCERTಸಿಂದ ಬಂದಿರೋದು. ಹೌ ಮೆನಿ ಆಫ್ ದ ಎಬೋ ಕಂಟ್ರೀಸ್ ದೇ ಹ್ಯಾವ್ ಮೋರ್ ದ್ಯಾನ್ 4 ಟೈಮ್ ಝೋನ್ಸ್. ಸೊ ನಾವು NCERTಸಲ್ಲಿ ಓದ್ತೀವಿ ಟೈಮ್ ಝೋನ್ಸ್ ಬಗ್ಗೆ. ಟೈಮ್ ಝೋನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಟೈಮ್ ಹೆಂಗೆ ವೇರಿಯೇಷನ್ ಆಗುತ್ತೆ, ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಥರದ ಟೈಮ್ ಝೋನ್ಸ್ ಇದ್ದಾವೆ ಅಂತೇಳಿ. ಸೊ ಆ ಒಂದು ಇಲ್ಲಿ ಆ್ಯಕ್ಚುಲಿ ಈ ಡೀಟೇಲ್ ಆಗಿ ನಮ್ಮ NCERTಯಲ್ಲಿ ಕೊಟ್ಟಿಲ್ಲ, ಬಟ್ ದೇ ಹ್ಯಾವ್ ಜಸ್ಟ್ ಸೆಡ್. ಸೊ ನಾವು ಕ್ಯೂರಿಯಾಸಿಟಿಯಿಂದ ತಿಳ್ಕೋಬೇಕಾಗುತ್ತೆ ಯಾವ ದೇಶದಲ್ಲಿ ಯಾವ ಥರ ಟೈಮ್ ಝೋನ್ಸ್ ಇದೆ, ಎಷ್ಟಿದೆ ಅನ್ನೋದನ್ನು. ಕ್ಯೂರಿಯಾಸಿಟಿ ಬೇಸ್ಡ್ ಕ್ವಶನ್ ಇದೆ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ಆ ಡಿಫಿಕಲ್ಟ್ ಕ್ವಶನ್ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲ ದೇಶದ್ದು ನಾವು ಟೈಮ್ ಝೋನ್ನ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಈ ಥರದ ಕ್ವಶನ್ ನೋಡಿ ಭಯ ಪಡೋ ಅವಶ್ಯಕತೆ ಇರಲ್ಲ. ಬೇಸಿಕ್ಸ್ ಏನಿದಾವೆ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಪಾರ್ಟ್ 4 ಆಫ್ ದ ಅನಾಲಿಸಿಸ್. ಅಗೇನ್ ಲಾಸ್ಟ್ ಒಂದು ಪಾರ್ಟ್ 5 ಅನಾಲಿಸಿಸ್ನ ಮಾಡಿಬಿಟ್ಟು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು.